ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕಳೆದ 5 ದಶಕಗಳಲ್ಲಿ ಅಮೆರಿಕ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ. ಭಯೋತ್ಪಾದನೆಯ ಪ್ರಾಯೋಜಕ ರಾಷ್ಟ್ರ ಅನ್ನೋ ಪಟ್ಟಿಯಿಂದ ಸಿರಿಯಾನ ಹೊರಗಿಡ್ತಾ ಇದೆ. ಈ ಮೂಲಕ 1979ರಿಂದ ಇಲ್ಲಿವರೆಗೆ ಸಿರಿಯಾ ಅನುಭವಿಸಿದ್ದ ಸಾಲು ಸಾಲು ಸಮಸ್ಯೆಗಳಿಗೆ ಮುಕ್ತಿ ಸಿಗಬಹುದು ಅನ್ನೋ ಆಸೆಯ ಕಣ್ಣಿನಿಂದ ಅಲ್ಲಿನ ಜನ ಕಾದು ನೋಡ್ತಾ ಇದ್ದಾರೆ. ವಿಚಿತ್ರ ಅಂದರೆ ಈ ಪಟ್ಟಿಯಲ್ಲಿ ಇನ್ನೂ 3 ದೇಶಗಳಿದ್ದು ಅವರಿಗೆ ಯಾವಾಗ ಬಿಡುಗಡೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮಾಜಿ ಭಯೋತ್ಪಾದಕನೊಬ್ಬ ಅಧ್ಯಕ್ಷನಾಗಿರೋ ದೇಶವನ್ನ ಅಮೆರಿಕ ಭಯೋತ್ಪಾದನೆಯ ಪ್ರಾಯೋಜಕ ರಾಷ್ಟ್ರಗಳ ಪಟ್ಟಿಯಿಂದ ಹೊರಗಿಡ್ತಾ ಇದೆ ಅನ್ನೋದೇ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಹಾಗೆ ಇದು ಇಸ್ರೇಲಿನ ಕೆಂಗಣ್ಣಿಗೆ, ಅಸಮಾಧಾನಕ್ಕೆ ಕಾರಣ ಆಗೋ ಸಾಧ್ಯತೆ ಕೂಡ ಅಲ್ಲಿರುತ್ತೆ. ಹಾಗಾದ್ರೆ ಏನಿದು ಅಮೆರಿಕಾದ ಸ್ಯಾಂಕ್ಷನ್? ಇದರಿಂದ ಆ ಪಟ್ಟಿಯಲ್ಲಿರುವ ದೇಶಗಳು ಹೇಗೆಲ್ಲ ಸಮಸ್ಯೆಗೆ ತುತ್ತಾಗತ್ವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2024ರ ಡಿಸೆಂಬರ್ವರೆಗೆ ಸಿರಿಯಾ ಇರಾನ್ ಮತ್ತು ರಷ್ಯಾದ ತೆಕ್ಕೆಯಲ್ಲಿತ್ತು. ಅಲ್ಲಿ ಬಶರ್ ಅಲ್ ಅಸದ್ನ ಆಡಳಿತ ಇತ್ತು. ಆತ ಶಿಯಾ ನಾಯಕ, ಇರಾನ್ ಜೊತೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿದ್ದ ಮತ್ತು ಇದು ಅಮೆರಿಕಾದ ಕೋಪಕ್ಕೆ ಕಾರಣ ಆಗಿತ್ತು. ಸಿರಿಯಾದಲ್ಲಿದ್ದ ಈ ಶಿಯಾ ಸರ್ಕಾರ ಸುತ್ತ ಇದ್ದ ಸುನ್ನಿ ಅರಬ್ ದೇಶಗಳಿಗೆ ಕೂಡ ಇಷ್ಟ ಆಗಿರಲಿಲ್ಲ. ಹೀಗಾಗಿ 24ರ ಸಮಯದಲ್ಲಿ ಅಲ್ಲಿನ ಮಾಜಿ ಭಯೋತ್ಪಾದಕ ಹಾಗೂ ಹಯಾತ್ ತೆಹರೀರ್ ಅಲ್ ಶಾಮ್ ಅನ್ನೋ ಸುನ್ನಿ ಸಂಘಟನೆಯ ನಾಯಕ ಕೂಡ ಆಗಿದ್ದ ಅಹ್ಮದ್ ಹುಸೈನ್ ಅಲ್ ಶರಾ ನೇತೃತ್ವದಲ್ಲಿ ದಂಗೆಗಳು ಶುರು ಆದವು. ಅವರು ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಸಿರಿಯಾನ ಆಕ್ರಮಿಸ್ತಾ ಬಂದರು. ಕಡೆಗೆ ಬಶರ್ ಅಲ್ ಅಸಾದ್ ರಷ್ಯಾಗೆ ಓಡ್ ಹೋಗಬೇಕಾಗಿ ಬಂತು. ಈ ಅಲ್ ಶರಾ ಒಂದು ಕಾಲದಲ್ಲಿ ಅಮೆರಿಕಾದ ವಿರುದ್ಧ ಅಲ್ ಖೈದಾದ ಜೊತೆ ನಿಂತು ಹೋರಾಟ ಮಾಡಿದ್ದ. ಅಂಥವನಿಗೆ ಅಮೆರಿಕ ಈಗ ಬೆಂಬಲ ಕೊಡ್ತು ಮತ್ತು ಅವನನ್ನು ಬಳಸ್ಕೊಂಡು ತನ್ನ ವಿರೋಧಿ ಬಶರ್ ಅಲ್ ಅಸಾದ್ನನ್ನ ದೇಶ ಬಿಟ್ಟು ಓಡ್ ಹೋಗೋ ಹಾಗೆ ಮಾಡ್ತು. ಈಗ ಇದೇ ಮಾಜಿ ಭಯೋತ್ಪಾದಕ ಅಲ್ ಶರಾ ಸಿರಿಯಾದ ಅಧ್ಯಕ್ಷನಾಗಿದ್ದಾನೆ. ಅವನು ಅಮೆರಿಕಾದ ಕೈಗೊಂಬೆ. ಹಾಗಂತ ರಷ್ಯಾ ಜೊತೆಯಲ್ಲೇನು ಅವನು ಸಂಬಂಧ ಕೆಡಿಸ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಹಾಗೆ ನೋಡಿದ್ರೆ ಬಾಂಗ್ಲಾದೇಶದ ಪ್ರಧಾನಿ ತಾನು ಭಾರತಕ್ಕೆ ಬರಬೇಕು ಅಂದ್ರೆ ಭಾರತ ಆಶ್ರಯ ಕೊಟ್ಟಿರುವ ಮಾಜಿ ಪ್ರಧಾನಿ ಶೇಖ್ ಹಸೀನಾರನ್ನ ತನಗೆ ಹಸ್ತಾಂತರ ಮಾಡಬೇಕು ಅಂತ ಕೇಳ್ತಾ ಇದ್ದ. ಆದ್ರೆ ಅಲ್ ಶರಾ ರಷ್ಯಾಗೆ ಭೇಟಿ ಕೊಟ್ಟಾಗ ರಷ್ಯಾ ಅಧಿಕೃತವಾಗಿ ಬಶರ್ಗೆ ಆಶ್ರಯವನ್ನು ಕೊಟ್ಟಿತ್ತು. ಹಾಗಂತ ಸಿರಿಯಾದ ಈ ಹೊಸ ಅಧ್ಯಕ್ಷ ಬಶರ್ನನ್ನ ನಮಗೆ ಕೊಟ್ಟು ಬಿಡಿ ಅಂತೇನು ಕೇಳೋದಿಕ್ಕೆ ಹೋಗ್ಲಿಲ್ಲ. ಅವನು ರಷ್ಯಾಗೆ ಯಾವ ಸಂದೇಶವನ್ನು ಕೊಡಬೇಕು ಅದನ್ನ ಮಾತ್ರ ಕೊಟ್ಟು ಬಂದ. ರಷ್ಯಾದ ಸ್ನೇಹಕ್ಕಾಗಿ ಕೈ ಚಾಚಿದ. ರಷ್ಯಾ ಕೂಡ ಶರಾಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಅಲ್ಲಿಂದ ಅವನನ್ನು ಕಳುಹಿಸಿಕೊಡ್ತು. ಸೊ ಅಲ್ ಶರಾ ಅಮೆರಿಕ ಮತ್ತು ರಷ್ಯಾ ಎರಡರ ಜೊತೆಗೂ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಂಡು ಬಂದ. ಅದರಲ್ಲೂ ಅವನು ಸ್ವಲ್ಪ ಅಮೆರಿಕ ಕಡೆಗೆ ವಾಲಿದಾನೆ. ಅದರ ಫಲವಾಗಿ ಅಮೆರಿಕ ಈಗ ಈ ಅಲ್ ಶರಾಗೆ ಬಹುದೊಡ್ಡ ಗಿಫ್ಟ್ ಅನ್ನು ಕೊಟ್ಟಿದೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿರಿಯಾದ ಮೇಲಿದ್ದ ಅಮೆರಿಕಾದ ನಿರ್ಬಂಧವನ್ನು ತೆಗೆದಿದ್ದಾರೆ. ಕಳೆದ 47 ವರ್ಷಗಳಿಂದ ಭಯೋತ್ಪಾದಕರಿಗೆ ನೆರವನ್ನು ನೀಡುವ ದೇಶ ಅನ್ನೋ ಹಣೆಪಟ್ಟಿಯನ್ನು ಹೊಂದಿದ್ದ ಸಿರಿಯಾ ಈಗ ಆ ಪಟ್ಟಿಯಿಂದ ಹೊರಗೆ ಬರ್ತಾ ಇದೆ. ಈ ಮೂಲಕ ಅಮೆರಿಕಾದ ನಿರ್ಬಂಧಗಳಿಂದ ಸಿರಿಯಾ ಹೊರಬಂದಂತಾಗ್ತಾ ಇದೆ. ಗೆಳೆಯರೆ, ಈ ಅಮೆರಿಕ ಹೇಗೆ ಅಂದರೆ ತನಗಾಗದ ದೇಶದ ವಿರುದ್ಧ ಹಾಗೂ ಮಾತು ಕೇಳದ ದೇಶದ ವಿರುದ್ಧ ಈ ರೀತಿಯ ನಿರ್ಬಂಧಗಳನ್ನು ವಿಧಿಸ್ತಾ ಹೋಗುತ್ತೆ. ಇನ್ನು ಸಿರಿಯಾದ ಮೇಲೆ ಅಮೆರಿಕ 1979ರಲ್ಲಿ ಯಾಕಿಂಥ ನಿರ್ಬಂಧವನ್ನು ಹಾಕ್ತು ಅಂದ್ರೆ ಅಲ್ಲಿ ಅಮೆರಿಕದ ಮಾತು ಕೇಳದ ಸರ್ವಾಧಿಕಾರಿಯ ಆಳ್ವಿಕೆ ನಡೀತಾ ಇತ್ತು. ಬಶರ್ ಅಲ್ ಅಸದ್ನ ತಂದೆ ಹಫೀಜ್ ಅಲ್ ಅಸದ್ ಅವತ್ತಿಗೆ ಸಿರಿಯಾದ ಅಧ್ಯಕ್ಷರಾಗಿದ್ದರು. ಸಿರಿಯಾ ಅರಬ್ ಕೂಟದ ಪ್ರಮುಖ ದೇಶ ಆಗಿದ್ದರಿಂದ ಹಾಗೂ ಅಷ್ಟೊತ್ತಿಗಾಗಲೇ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಕೂಡ ನಡೆದು ಹೋಗಿದ್ದರಿಂದ ಹಫೀಜ್ ಇಸ್ರೇಲ್ ವಿರುದ್ಧ ದ್ವೇಷವನ್ನು ಹೆಚ್ಚು ಮಾಡಿಕೊಳ್ತಾ ಹೋದರು. ಇರಾನ್ನ ಬೆಂಬಲ ಹಾಗೆ ಇಸ್ರೇಲ್ ಮೇಲಿನ ಮತದ ಕಾರಣದಿಂದ ಉಂಟಾಗಿದ್ದ ದ್ವೇಷ ಎರಡೂ ಕೂಡ ಇಸ್ರೇಲ್ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದ್ದ ಭಯೋತ್ಪಾದಕರಿಗೆ ಈ ಸಿರಿಯಾ ಆಯುಧಗಳನ್ನು ಕೊಡ್ತಾ ಇತ್ತು ಅನ್ನೋ ಆರೋಪವನ್ನು ಹೊತ್ಕೋಬೇಕಾಗಿ ಬಂತು. ಇರಾನ್ ಬೆಂಬಲಿಗ ಪಡೆಗಳು ಇಸ್ರೇಲ್ ವಿರುದ್ಧ ಹೋರಾಟಕ್ಕೆ ನಿಂತವು. ಅದಾದ ಬಳಿಕ ಈ ಹಫೀಜ್ ಸಂಪೂರ್ಣವಾಗಿ ಇರಾನ್ ಕಡೆಗೆ ವಾಲಿದ್ರಿಂದ ಅರಬ್ ನೆಲದ ಸುನ್ನಿ ದೇಶಗಳು ಕೂಡ ಸಿರಿಯಾದ ವಿರುದ್ಧ ಸಿಟ್ಟು ಮಾಡ್ಕೊಂಡು ಅಲ್ಲಿ ಇರಾನ್ ಶಿಯಾ ಆಡಳಿತದ ವಿರುದ್ಧ ಸುನ್ನಿ ದೇಶಗಳ ದ್ವೇಷ ಏನಿತ್ತು ಅದು ಸಿರಿಯಾದ ವಿರುದ್ಧ ಕೂಡ ತಿರುಗಿತು. ಆ ಎಲ್ಲ ದೇಶಗಳು ಅಮೆರಿಕಾಗೆ ಬೆಂಬಲವನ್ನು ಕೊಟ್ಟು ನಿಂತಿದ್ವು. ಹೀಗಾಗಿ 1979ರಲ್ಲಿ ಸಿರಿಯಾನ ಭಯೋತ್ಪಾದಕರಿಗೆ ನೆರವು ಕೊಡುವ ದೇಶಗಳ ಪಟ್ಟಿಗೆ ಅಮೆರಿಕ ಸೇರಿಸ್ಬಿಡ್ತು. ಈ ಮೂಲಕ ಸಿರಿಯಾ ಅಮೆರಿಕಾದ ಸಾಕಷ್ಟು ನಿರ್ಬಂಧಗಳಿಗೆ ಗುರಿಯಾಗಬೇಕಾಗಿ ಬಂತು. ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ದೇಶ ಅಮೆರಿಕಾದ ನಿರ್ಬಂಧಕ್ಕೆ ಗುರಿಯಾದ
ಆದರೆ ಅದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಪ್ರಮುಖವಾಗಿ ಆರ್ಥಿಕ ನಿರ್ಬಂಧಗಳನ್ನು ಅಮೆರಿಕ ವಿಧಿಸುತ್ತೆ, ಸ್ವಿಫ್ಟ್ ಬ್ಯಾನ್ಗಳಾಗತ್ವೆ, ಡಾಲರ್ ಅನ್ನ ಬಳಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಆ ದೇಶದ ಕರೆನ್ಸಿಯ ಮೌಲ್ಯ ಕುಸಿತ ಹೋಗುತ್ತೆ, ನಾನಾ ದೇಶಗಳಿಂದ ಸಿಗುವ ಆರ್ಥಿಕ ನೆರವು ನಿಂತು ಹೋಗುತ್ತೆ. ಇನ್ನು ಭಯೋತ್ಪಾದಕರಿಗೆ ನೆರವನ್ನು ಕೊಡುವ ದೇಶಗಳು ಅಂದ್ರೆ ಆ ದೇಶಕ್ಕೆ ಆಯುಧಗಳ ರಫ್ತು ಕೂಡ ನಿಂತು ಹೋಗುತ್ತೆ. ಜಗತ್ತಿನ ಯಾವುದೇ ದೇಶ ಇವರಿಗೆ ಆಯುಧಗಳನ್ನ ಕೊಡೋದಿಕ್ಕೆ ಬರುವುದಿಲ್ಲ, ಇನ್ನು ಮಾನವೀಯ ನೆರವಿರೋದಿಲ್ಲ, ಹೂಡಿಕೆಗಳು ಬರೋದಿಲ್ಲ. ಅಕಸ್ಮಾತ್ ಈ ನಿರ್ಬಂಧಗಳನ್ನ ಮೀರಿ ಯಾರಾದರೂ ಇವರಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದ್ರೆ ಅಂಥ ದೇಶಗಳ ಮೇಲೆ ಕೂಡ ಅಮೆರಿಕ ಸೆಕೆಂಡರಿ ಸ್ಯಾಂಕ್ಷನ್ಗಳನ್ನ ಹೇರ್ತಾ ಹೋಗುತ್ತೆ. ಸೊ ಇಲ್ಲಿ ಸಿರಿಯಾಗೆ ಇರಾನ್ ಮತ್ತು ಅವತ್ತಿನ ಸೋವಿಯತ್ ಅಂದ್ರೆ ಈಗಿನ ರಷ್ಯಾಗಳು ಬಿಟ್ರೆ ಬೇರೆ ಯಾವುದೇ ದೇಶ ಆಯುಧ ಹಾಗೂ ಇನ್ನಿತರ ಸಹಾಯವನ್ನ ಮಾಡೋ ಧೈರ್ಯವನ್ನ ಮಾಡಲಿಲ್ಲ. ಇನ್ನು ಆ ದೇಶದ ಬ್ಯಾಂಕುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡೋದು ಕಷ್ಟ ಆಗ್ತಾ ಹೋಯಿತು. ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಅಂದ್ರೆ ಡಾಲರ್ ಮುಖಾಂತರ ನಡೆಯುವ ವ್ಯಾಪಾರ ಸಿರಿಯಾಗೆ ಕಷ್ಟ ಆಗ್ತಾ ಹೋಯಿತು. ಇವತ್ತು ಸಿರಿಯಾ ಮಾತ್ರ ಅಲ್ಲ, ಅಮೆರಿಕಾದಿಂದ ನಿರ್ಬಂಧಕ್ಕೊಳಗಾದ ಬಹುತೇಕ ದೇಶಗಳು ಇಂಥ ಕಷ್ಟಗಳನ್ನು ಅನುಭವಿಸ್ತಾ ಇವೆ. ಸಿರಿಯಾ ಕೂಡ ಅದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಸುಮಾರು 4.25 ದಶಕಗಳ ಕಾಲ ಈ ಸಮಸ್ಯೆಯನ್ನ ಹೆಗಲ ಮೇಲೆ ಹೊತ್ತು ಸಿರಿಯಾ ನರಳುತ್ತಾ ಇತ್ತು. ಕಡೆಗೆ ಸಿರಿಯಾಗೀಗ ಮುಕ್ತಿ ಸಿಕ್ಕಿದೆ. ಆ ಮೂಲಕ ಜಗತ್ತಿನ ನೆರವನ್ನ ಪಡೆಯೋದಕ್ಕೆ ಸಿರಿಯಾ ಸಿದ್ಧ ಆಗ್ತಾ ಇದೆ. ಇನ್ನು ಗೆಳೆಯರೆ, ಅಮೆರಿಕ ಇಂಥದ್ದೊಂದು ನಿರ್ಧಾರವನ್ನು ತಗೊಳ್ಳೋದರ ಹಿಂದೆ ಸಿರಿಯಾ ಅಮೆರಿಕಾಗೆ ಕೊಟ್ಟಿರುವ ಮಾತು ಕೂಡ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ಅಲ್ ಶರಾ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಜೊತೆ ಮಾತಾಡುವಾಗ ನಮ್ಮ ದೇಶ ಇನ್ನು ಮುಂದೆ ಯಾವುದೇ ಭಯೋತ್ಪಾದಕ ಸಂಘಟನೆಗಳಿಗೆ ಸಹಾಯ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು. ಹಾಗೆ ಅಮೆರಿಕದ ಪಡೆಗಳಿಗೆ ಐಸಿಸ್ ವಿರುದ್ಧ ಹೋರಾಡೋದಕ್ಕೆ ಅಲ್ ಶರಾ ಸಹಾಯ ಮಾಡ್ದ. ಇನ್ನು ಈ ಅಲ್ ಶರಾ ಅಮೆರಿಕ ಜೊತೆ ನಿಲ್ಲುವವರೆಗೆ ಅಮೆರಿಕಾಗೆ ಕೂಡ ಐಸಿಸ್ ಮತ್ತು ಅಲ್ ಖೈದಾದ ನೆಲೆಗಳನ್ನ, ಅವುಗಳ ಬೇರುಗಳನ್ನ ನಾಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾವಾಗ ಈತನ ಸಹಾಯ ಸಿಕ್ತೋ ಅಮೆರಿಕದ ಕೈಯಲ್ಲಿ ಮೇಲಾಗ್ತಾ ಹೋಯಿತು. ಹೀಗಾಗಿ ಅಲ್ ಶರಾ ಭಯೋತ್ಪಾದಕರ ವಿರುದ್ಧ ಅಮೆರಿಕಾಗೆ ಸಹಾಯ ಮಾಡ್ದ ಅನ್ನೋ ಕಾರಣದಿಂದ ಅಮೆರಿಕದ ಸ್ನೇಹವನ್ನ ಉಳಿಸಿಕೊಳ್ಳುವ ಮಾತುಗಳನ್ನ ಆಡಿರೋದ್ರಿಂದ ಅಮೆರಿಕ ಈಗ ಈ ದೇಶವನ್ನ ನಿರ್ಬಂಧಗಳ ಪಟ್ಟಿಯಿಂದ ಹೊರಗಿಡೋ ನಿರ್ಧಾರವನ್ನು ಕೈಗೊಂಡಿದೆ. ಇದು ಸಿರಿಯಾ ಪುನರ್ ನಿರ್ಮಾಣಕ್ಕೆ ಅಮೆರಿಕ ಮಾಡಿಕೊಡ್ತಾ ಇರೋ ಸುವರ್ಣ ಅವಕಾಶ ಅಂತ ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಇನ್ನು ಮುಂದೆ ಸಿರಿಯಾ ಹೇಗಿರುತ್ತೆ, ಸಿರಿಯಾದಲ್ಲಿ ಯಾವೆಲ್ಲ ದೇಶಗಳು ಹೂಡಿಕೆ ಮಾಡುತ್ತವೆ, ಅಲ್ಲಿನ ಸಂಪತ್ತಿನ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ ಅನ್ನೋದು ಇನ್ನು ಮುಂದೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಮಧ್ಯೆ ಸಿರಿಯಾ ಮತ್ತು ಟರ್ಕಿಯ ನಡುವಿನ ಸಂಬಂಧಗಳು ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತಾ ಇವೆ. ಇದನ್ನ ಸಹಿಸೋದಕ್ಕೆ ಇರಾನ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮೊನ್ನೆ ಇರಾನ್ ಸಿರಿಯಾದ ಮೇಲೆ ದಾಳಿಗಳನ್ನು ಮಾಡಿದೆ. ಈಗ ಅಮೆರಿಕ ತನ್ನ ನಿರ್ಬಂಧಗಳ ಪಟ್ಟಿಯಿಂದ ಸಿರಿಯಾನ ಹೊರಗಿಡ್ತಾ ಇರೋದನ್ನ ಇಸ್ರೇಲ್ ಹೇಗೆ ತಗೊಳ್ಳುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಅಮೆರಿಕದ ಈ ಸ್ಟೇಟ್ ಸ್ಪಾನ್ಸರ್ ಟೆರರಿಸಂ ಲಿಸ್ಟ್ ಅಲ್ಲಿ ಇನ್ನೂ 3 ದೇಶಗಳು ಉಳ್ಕೊಂಡಿವೆ. ಅದರಲ್ಲಿ ಒಂದು ಇರಾನ್. 1984 ಅಮೆರಿಕ ಇರಾನ್ ವಿರುದ್ಧ ಇಂಥ ಸ್ಯಾಂಕ್ಷನ್ ಅನ್ನು ಹೇರ್ತು. 79ರಲ್ಲಿ ಅಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಮುಲ್ಲಾಗಳ ಸರ್ಕಾರ ಬಂದ ನಂತರ ಅಮೆರಿಕ ಅವರನ್ನು ತಮ್ಮ ಕಡೆ ಸೆಳೆಯೋ ತಂತ್ರಗಳನ್ನು ಮಾಡ್ತು. ಆದರೆ ಯಾವಾಗ ಇಸ್ಲಾಮಿಕ್ ಆಡಳಿತ ಅಮೆರಿಕಾದ ಕಡೆಗೆ ವಾಲಲಿಲ್ವೋ, ಅಮೆರಿಕಾದ ಮಾತು ಕೇಳೋದಕ್ಕೆ ಸಿದ್ಧ ಆಗಲಿಲ್ವೋ, ಅಮೆರಿಕ ಕೆರಳಿತು, ಇರಾನ್ ವಿರುದ್ಧ ನಿರ್ಬಂಧಗಳನ್ನು ವಿಧಿಸಿತು. ಇಲ್ಲಿ ಅಮೆರಿಕ ವಿರುದ್ಧ ಇರಾನ್ಗಿರೋ ದ್ವೇಷ, ಇಸ್ರೇಲ್ ವಿರುದ್ಧ ಇರಾನ್ನ ಪ್ರಾಕ್ಸಿಗಳು ಮಾಡೋ ದಾಳಿ, ಲೆಬನಾನ್ ಮತ್ತು ಯಮನ್ನಲ್ಲಿ ತನ್ನ ಪ್ರಾಕ್ಸಿಗಳಿಗೆ ಇರಾನ್ ಕೊಡ್ತಾ ಇರೋ ನೆರವು, ಈ ಎಲ್ಲ ಕಾರಣಗಳನ್ನು ಕೊಟ್ಟು ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ಹೇರಿದೆ. ಈಗ ಅವರು ಬೇರೆ ದೇಶಗಳ ಹಾಗೆ ತೈಲ ಮಾರಾಟವನ್ನ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವರ ಫೈನಾನ್ಷಿಯಲ್ ಸಿಸ್ಟಮ್ ಸಮಸ್ಯೆಗೆ ತುತ್ತಾಗಿದೆ. ಮಿಲಿಟರಿಗೆ ವಿದೇಶಿ ಆಯುಧಗಳಿಲ್ಲದಂತಾಗಿವೆ. ಇರಾನ್ ಜಗತ್ತಲ್ಲಿ ಒಬ್ಬಂಟಿಯಾಗಿ ನಿಲ್ಲೋ ಥರ ಈ ನಿರ್ಬಂಧಗಳು ಮಾಡಿವೆ. ಆದರೆ ಚೈನಾ, ಭಾರತ ಮತ್ತು ರಷ್ಯಾಗಳು ಇರಾನ್ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ವು. ಭಾರತ 2021ರವರೆಗೆ ಕೂಡ ಇರಾನ್ ಜೊತೆಗಿನ ಸಂಬಂಧಗಳನ್ನು ಮುಂದುವರಿಸಿಕೊಳ್ತಾ ಬರ್ತಾ ಇತ್ತು. ಆ ನಂತರ ಆ ಸಂಬಂಧಗಳು ಕಡಿತಗೊಂಡ್ವು. ಆದರೆ ರಷ್ಯಾ ಮತ್ತು ಚೈನಾಗಳು ಅಮೆರಿಕದ ಬೆದರಿಕೆಗೆ ಬಗ್ತಾ ಇಲ್ಲ. ಹೀಗಾಗಿ ಇರಾನ್ ಇವತ್ತಿಗೂ ಅಮೆರಿಕದ ಲಿಸ್ಟ್ ಅಲ್ಲಿ ಹಾಗೆ ಉಳ್ಕೊಂಡಿದೆ. ಇನ್ನು ಈ ಲಿಸ್ಟ್ ಅಲ್ಲಿರುವ ಮತ್ತೊಂದು ದೇಶ ಅಂದ್ರೆ ಅದು ಕ್ಯೂಬಾ. 1982ರಲ್ಲೇ ಕ್ಯೂಬಾದ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿತು. 1959ರಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಕ್ಯೂಬಾದಲ್ಲಿ ಕ್ರಾಂತಿ ಮಾಡಿದ ನಂತರ
ಕ್ಯೂಬಾ ಅಮೆರಿಕಾದಿಂದ ದೂರ ಆಯಿತು, ಸೋವಿಯತ್ ಯೂನಿಯನ್ಗೆ ಹತ್ತಿರ ಆಗ್ತಾ ಹೋಯಿತು. 1960ರ ದಶಕದಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಮೆರಿಕ ಮತ್ತು ಕ್ಯೂಬಾದ ನಡುವೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕೂಡ ಕಾರಣ ಆಯಿತು. ಅಮೆರಿಕದ CIA ಹಲವಾರು ಬಾರಿ ಫಿಡೆಲ್ ಕ್ಯಾಸ್ಟ್ರೋನ ಕೊಂದು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾದ್ರೂ ಅದು ಅವರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ 1982ರಲ್ಲಿ ಕ್ಯೂಬಾ ಮೇಲೆ ಅಮೆರಿಕ ಭಯೋತ್ಪಾದನೆಗೆ ನೆರವು ಕೊಡ್ತಾ ಇರೋ ದೇಶಗಳ ಮೇಲೆ ಹೇರುವ ನಿರ್ಬಂಧವನ್ನು ಹೇರಿತು. ಆದರೆ 2015ರಲ್ಲಿ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕ್ಯೂಬಾದ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನ ಮಾಡಿದರು. ಇದಾದ ಮೇಲೆ ಮತ್ತೆ ಟ್ರಂಪ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕ್ಯೂಬಾದ ಮೇಲೆ ನಿರ್ಬಂಧಗಳು ಬಿದ್ದವು. ಇಲ್ಲಿ ಅಮೆರಿಕದ ಈ ನಿರ್ಧಾರದ ವಿರುದ್ಧ ವಿಶ್ವಸಂಸ್ಥೆಯ ಎಕ್ಸ್ಪರ್ಟ್ಗಳು ಕೂಡ ಮಾತಾಡಿದರು. ಆದರೆ ಅಮೆರಿಕ ತನ್ನ ನಿರ್ಬಂಧಗಳನ್ನು ಹಿಂದಕ್ಕೆ ಪಡೆಯೋದಕ್ಕೆ ಹೋಗಲಿಲ್ಲ. ಈಗಲೂ ಕೂಡ ಕ್ಯೂಬಾ ನಿರ್ಬಂಧಿತ ದೇಶಗಳ ಪಟ್ಟಿಯಲ್ಲಿದೆ. ಇನ್ನು ಇದೇ ರೀತಿ ಲಿಸ್ಟಲ್ಲಿರುವ ಮತ್ತೊಂದು ದೇಶ ಅಂದರೆ ಅದು ಉತ್ತರ ಕೊರಿಯಾ. ಉತ್ತರ ಕೊರಿಯಾನ ಅಮೆರಿಕ 1988ರಲ್ಲಿ ಭಯೋತ್ಪಾದನೆಯ ಪ್ರಾಯೋಜಕ ರಾಷ್ಟ್ರಗಳ ಪಟ್ಟಿಗೆ ಸೇರಿಸಿತು. ಇದಕ್ಕೆ ಕಾರಣ ಆಗಿದ್ದು 87ರಲ್ಲಿ ನಡೆದ ಕೊರಿಯನ್ ಏರ್ ಫ್ಲೈಟ್ 858ನ ಬಾಂಬ್ ಸ್ಫೋಟ. ಅವತ್ತು ಬಾಗ್ದಾದ್ನಿಂದ ದಕ್ಷಿಣ ಕೊರಿಯಾದ ಸಿಯೋಲ್ಗೆ ಬರ್ತಾ ಇದ್ದ ಬೋಯಿಂಗ್ನ ವಿಮಾನದಲ್ಲಿ ಇಬ್ಬರು ಉತ್ತರ ಕೊರಿಯಾದ ಏಜೆಂಟರು ಬಾಂಬನ್ನು ಸ್ಫೋಟಿಸಿದ್ರು. ಅದರ ಪರಿಣಾಮ 115 ಪ್ರಯಾಣಿಕರು ಮೃತಪಟ್ಟರು. ಹೀಗಾಗಿ ಅಮೆರಿಕ ಉತ್ತರ ಕೊರಿಯಾದ ವಿರುದ್ಧ ಈ ಕ್ರಮ ಕೈಗೊಳ್ತು. ಆದರೆ 2008ರಲ್ಲಿ ಅಮೆರಿಕ ಉತ್ತರ ಕೊರಿಯಾನ ಪಟ್ಟಿಯಿಂದ ಹೊರಗಿಡಿತು. ಅದಾದ ನಂತರ ಅಲ್ಲಿ ಕಿಮ್ ಅಧಿಕಾರ ಶುರುವಾಯಿತು ನೋಡಿ. ಆ ಸಂದರ್ಭದಲ್ಲಿ ಅಣುಬಾಂಬ್ ಹಾಗೂ ಜಲಜನಕ ಬಾಂಬುಗಳನ್ನು ಕಿಮ್ ತಯಾರು ಮಾಡೋದಕ್ಕೆ ಶುರು ಮಾಡ್ದ. ಖಂಡಾಂತರ ಕ್ಷಿಪಣಿಗಳು ನಿರ್ಮಾಣ ಆದವು. ಇದು ಅಮೆರಿಕಾಗೆ ಥ್ರೆಟ್ ಅನ್ನಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಅಮೆರಿಕ 2017ರಲ್ಲಿ ಮತ್ತೆ ಉತ್ತರ ಕೊರಿಯಾನ ಈ ಪಟ್ಟಿಗೆ ಸೇರಿಸಿದೆ. ಗೆಳೆಯರಲ್ಲಿ ಅಮೆರಿಕಾದ ನಿರ್ಬಂಧಗಳು ಉತ್ತರ ಕೊರಿಯಾ, ಇರಾನ್ ಹಾಗೂ ಕ್ಯೂಬಾಗಳಿಗೆ ಹೆಚ್ಚು ಸಮಸ್ಯೆಯನ್ನೇ ಮಾಡ್ತಾ ಇವೆ. ಆದರೆ ಈ ಮೂರೂ ದೇಶಗಳು ಇವತ್ತು ಒಂಟಿಯಾಗೇನು ಉಳಿದಿಲ್ಲ. ಬದಲಾಗಿ ಅವ್ರ ಜೊತೆ ರಷ್ಯಾ ಹಾಗೂ ಚೈನಾಗಳು ನಿಂತಿವೆ. ಇಲ್ಲಿ ಯಾವ ದೇಶ ಅಮೆರಿಕಾನ ದ್ವೇಷ ಮಾಡುತ್ತೋ ಅಂಥ ದೇಶಕ್ಕೆ ರಷ್ಯಾ ಹಾಗೂ ಚೈನಾಗಳ ಬೆಂಬಲ ಸಿಗ್ತಾ ಹೋಗುತ್ತೆ. ರಷ್ಯಾ ಜಗತ್ತಿನ ಮೇಲಿನ ತನ್ನ ಹಿಡಿತವನ್ನು ಇನ್ನೂ ಮುಂದುವರಿಸಬೇಕು ಅನ್ನೋ ಕಾರಣದಿಂದ ಅಮೆರಿಕ ನಿರ್ಬಂಧ ಹೇರುವ ದೇಶಗಳಿಗೆ ಸಹಾಯವನ್ನು ಮಾಡ್ತಾ ಹೋದರೆ, ಚೈನಾ ಅಮೆರಿಕಾದಿಂದ ದೂರ ಇಡಲ್ಪಟ್ಟ ರಾಷ್ಟ್ರಗಳ ಮೂಲಕ ತನಗೇನು ಲಾಭ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗುತ್ತೆ. ಇನ್ನು ಉತ್ತರ ಕೊರಿಯಾಗೆ ಸಹಾಯ ಮಾಡೋ ಮೂಲಕ ದಕ್ಷಿಣ ಕೊರಿಯಾ, ಜಪಾನ್ ಹಾಗೂ ತೈವಾನ್ಗಳನ್ನು ಹೆದರಿಸೋದಕ್ಕೆ ಆ ದೇಶವನ್ನ ಚೈನಾ ಬಳಕೆ ಮಾಡ್ಕೋತಾ ಇದೆ. ಇನ್ನು ಕ್ಯೂಬಾ ಅಮೆರಿಕಾದ ಪಕ್ಕದಲ್ಲೇ ಇದೆ. ಅಲ್ಲಿ ಚೈನಾ ತನ್ನ ನೆಲೆಯನ್ನ ಮಾಡ್ಕೋಬೇಕು. ಹೀಗಾಗಿ ಕ್ಯೂಬಾಗೆ ಬೇಕಾದ ಸಹಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಚೈನಾ ಹಾಗೂ ರಷ್ಯಾಗಳ ಸಹಾಯ ಇರುವವರೆಗೆ ಯಾವುದೇ ದೇಶವನ್ನ ಜಾಗತಿಕವಾಗಿ ಏಕಾಂಗಿಯನ್ನಾಗಿ ಮಾಡಿಬಿಡಬೇಕು ಅನ್ನೋ ಅಮೆರಿಕಾದ ಪ್ರಯತ್ನಗಳು ಈಡೇರೋದು ಕಷ್ಟ ಆಗುತ್ತೆ. ಆದರೂ ಅಮೆರಿಕಾದ ನಿರ್ಬಂಧಗಳಿಗೆ ತುತ್ತಾದ ದೇಶಗಳೇನಿವೆ ಅವು ಆರ್ಥಿಕವಾಗಿ ಕುಗ್ಗುತ್ತವೆ. ತೀವ್ರ ಬಡತನಕ್ಕೆ, ಹಸಿವಿಗೆ, ಆರ್ಥಿಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಹೋಗುತ್ತವೆ. ಈಗ ಈ ಮೂರೂ ದೇಶಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಇದು ಗೆಳೆಯರೆ ಅಮೆರಿಕ ಭಯೋತ್ಪಾದನೆಗೆ ಸಹಾಯ ಮಾಡುವ ದೇಶಗಳ ಪಟ್ಟಿಯಿಂದ ಸಿರಿಯಾನ ಹೊರಗಿಡ್ತಾ ಇರೋದು ಮತ್ತು ಇನ್ನೂ 3 ದೇಶಗಳು ಆ ಪಟ್ಟಿಯಲ್ಲಿ ಹಾಗೆ ಉಳ್ಕೊಂಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.